ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣನೇ ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ಕಿಚನಿಗೆ ಬಂದು ಈ ಕಡೆ ನೀರು ಆ ಕಡೆ ಎಗ್ ಎರಡನ್ನೂ ಬಾಯ್ಲ್ ಮಾಡೋಕೆ ಇಟ್ಕೊಂಡೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಟೊಮೊಟೊ ರಸಮ್, ಚಟ್ನಿ ಮಾಡೋಣ ಅಂತ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಳಿಗಾಲದಲ್ಲಿ ಇಡ್ಲಿ ಹಿಟ್ಟು ಉಬ್ಬಲ್ಲ ಅಲ್ವಾ. ಸೊ ನಿಮ್ಗೊಂದು ಟಿಪ್ ಏನು ಅಂತಂದರೆ, ಒಂದು ಹಿಡಿಯೋಷ್ಟು ಅಲಸಂದಿ ಬೇಳೆ ಹಾಕಿ, ಸಖತ್ತಾಗಿ ಉಬ್ಬುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈ ಟಿಪ್ಸ್ ವರ್ಕ್ ಆಗೇ ಆಗುತ್ತೆ. ಈ ಕಡೆ ರಸಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ. ಹಾಗೆ ಒಂದು 3 ಮೀಡಿಯಮ್ ಸೈಜ್ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾನು. ಹಾಗೆ 1 ಟೇಬಲ್ ಸ್ಪೂನು ಕರಿಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಅದಕ್ಕೆ 3 ಹಸಿಮೆಣಸಿನ್ಕಾಯಿ, 1 ಹೆಸಳು ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಿಟಿಕೆ ಅರಿಶಿನ ಪುಡಿ, ಹಾಗೆ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ. ಆ ಕಡೆ ಬೇಯಿಸೋಕೆ ಇಟ್ಕೊಂಡೆ, ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಶೇಂಗಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ತಣ್ಣಗಾಗಿ ಬಿಡ್ತಾ ಇದ್ದೀನಿ. ಸೊ ಅದೇ ಪ್ಯಾನಿಗೆ ಇನ್ನು ಉಳ್ಕಿದ್ದು ಫ್ರೈ ಮಾಡ್ಕೋಬೇಕಲ್ವ ಪದಾರ್ಥಗಳು, ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ 1 ಹೆಸರು ಬೆಳ್ಳುಳ್ಳಿ ಹಾಕಿ, ಕರಿಬೇವು ಹಾಕಿ, 1 ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಎಲ್ಲ ಆದಮೇಲೆ ತಣ್ಣಗಾಗಿ ಬಿಡ್ತಾ ಇದ್ದೀನಿ. ಈ ಕಡೆ ಇಡ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಗೊತ್ತಲ್ವಾ, ಬೆಳಗ್ಗೆ ಎದ್ದ ತಕ್ಷಣವೇ ಬ್ರೇಕ್ಫಾಸ್ಟ್, ಲಂಚ್ ಎರಡೂ ಆಗಬೇಕು. ಸೊ ಹಾಗಾಗಿನೇ ಸ್ವಲ್ಪ ಹೆಂಗೆ ಅಂದರೆ ಗಡಿಬಿಡಿ ಇರುತ್ತೆ ನಂದು ಬೆಳಗ್ಗೆ ಟೈಮ್. ಈ ಕಡೆ ಇಡ್ಲಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ, ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ. ಅಲಸಂದಿ ಬೇಳೆ ಹಾಕೋದು ಮಾತ್ರ ಮರಿಬೇಡಿ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಚಳಿಗಾಲದಲ್ಲಿ ಮಾತ್ರ ಚೆನ್ನಾಗಿ ಉಬ್ಬುತ್ತೆ ಮಾತ್ರ ಸಖತ್ತಾಗಿ. ನೋಡಿ ಹೀಗಿರುತ್ತೆ ಡೇ. ಬೆಳಗ್ಗೆ ಎದ್ದ ತಕ್ಷಣವೇ ನಂದು ಇಡ್ಲಿ ರೆಡಿ ಮಾಡೋಕ್ಕಾಯಿತು. ಈ ಕಡೆ ಚಟ್ನಿಗೂ ಕೂಡ ತಣ್ಣಗಾಗುತ್ತಲ್ವಾ, ಅದನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಚಟ್ನಿ ಕೂಡ ರೆಡಿ ಆಯಿತು. ಆ ಕಡೆ ರೈಸ್ಗೆ ಇಟ್ಟಿದ್ದೀನಿ, ಈ ಕಡೆ ಇಡ್ಲಿಗೆ ಇಟ್ಟಿದ್ದೀನಿ. ರಸಮ್ಗೆ ಬೇಯಿಸೋಕೆ ಇಟ್ಟಿದ್ನಲ್ವಾ, ಅದು ಕೂಡ ತಣ್ಣಗಾಗಿತ್ತು. ಸೊ ಹಾಗಾಗಿ ಕೊತ್ತಂಬರಿ ಹಾಕಿದ್ದಿಲ್ಲ ನಾನು, ಅದಕ್ಕೆ ಕೊತ್ತಂಬರಿ ಹಾಕಿ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ತಣ್ಣಗಾಗಿರೋದು. ನಾನು ಬೇಳೆ ಏನಕ್ಕೆ ಹಾಕಿದೆ ಅಂತಂದರೆ, ಟೊಮೊಟೊ ರಸಮ್ದು ಟೆಕ್ಸ್ಚರು ಸ್ವಲ್ಪ ಗಟ್ಟಿ ಬರುತ್ತೆ, ಇಲ್ಲಾಂದರೆ ತುಂಬ ತೆಳು ಆಗುತ್ತಲ್ವಾ. ಹಾಗಾಗಿ ಇಡ್ಲಿಗೆ ಅಷ್ಟು ತೆಳು ಆದರೆ ಚೆನ್ನಾಗಾಗಲ್ಲ ಅಂತ. ತರಿಯಾಗಿ ಗ್ರೈಂಡ್ ಮಾಡಿಕೊಂಡೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಎಣ್ಣೆ ಹಾಕಿ, ಒಂದು ಸ್ವಲ್ಪನೇ ಇಂಗು ಹಾಕಿ, ಸಾಸಿವೆ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈ ಕಡೆ ಒಗ್ಗರಣೆ ಕೂಡ ರೆಡಿ ಆಯಿತು. ಸೊ ಆ ಕಡೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ರಸಮ್ದು, ಅದನ್ನು ಕುಕ್ಕರ್ಗೆ ಹಾಕಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ, ಹಾಗೆ ಉಪ್ಪು ನೋಡಿ, ಉಪ್ಪು ಕಡಿಮೆ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ರಸಮ್ ಕೂಡ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡೆ. ಈ ಕಡೆ ಇಡ್ಲಿ ಕೂಡ ರೆಡಿ ಆಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಅಲಸಂದಿ ಬೇಳೆ ಹಾಕಿದರೆ ಚೆನ್ನಾಗೇ ಬರುತ್ತೆ, ಉಬ್ಬುತ್ತೆ ಕೂಡ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವೇನು ಹೆಸಿಟೇಟ್ ಮಾಡ್ಕೋಬೇಡಿ, ಏನು ಅಲಸಂದಿ ಬೇಳೆ ಹಾಕಿದರೆ ಟೇಸ್ಟ್ ಏನಾದರೂ ಚೆನ್ನಾಗಿ ಬರಲ್ವಾ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ಹಾಗಾಗಿ ಟ್ರೈ ಮಾಡಿ, ಆ ಟಿಪ್ಸ್ನ ವರ್ಕ್ ಆಗೇ ಆಗುತ್ತೆ. ಇಡ್ಲಿ ಕೂಡ ಆಯಿತು. ಈ ಕಡೆ ರೈಸ್ ಬಾಯ್ಲ್ ಆಗ್ತಾ ಇದೆ ನೋಡಿ. ಈ ಕಡೆ ರಸಮ್ ಕೂಡ ಬಾಯ್ಲ್ ಆಗ್ತಾ ಇದೆ. ಸೊ ನಮ್ಮ ತೋಜಗೆ ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ. ಅವನು 8 ಗಂಟೆಗೆ ಸ್ಟಾರ್ಟ್ ಮಾಡೋದು ದಿನಸಕ್ಕೆ 8:45ಗೆ ಮುಗಿಸ್ತಾನೆ. ಸೊ ಹಾಗಾಗಿ ತೋಜಗೋಸ್ಕರನೇ ನಾನು ರಸಮ್ ಮಾಡೋದು. ಚಟ್ನಿ ಏನು ತಿನ್ನಲ್ಲ ಅವನು. ಇಡ್ಲಿ ಮೇಲೆ ಸ್ವಲ್ಪ ರಸಮ್ ಹಾಕಿ ಕೊಟ್ಬಿಟ್ರೆ ತಿಂದ್ಬಿಡ್ತಾನೆ. ಅವರ ಪಪ್ಪಾಗೆ ಎಗ್ ತಿನ್ನಿಸಿ ಅಂತ ಕೊಟ್ಟಿದ್ದೆ, ಅವನು ಬಗ್ಗದೇ ಇಲ್ಲ ಅವ್ರ ಪಪ್ಪಾಗೆ.
ಸೊ ಹಾಗಾಗಿ ನಾನು ತಿನ್ನಿಸ್ತೀನಿ, ನೀವು ಬ್ರೇಕ್‌ಫಾಸ್ಟ್ ಮಾಡಿ ಹೋಗಿ ಅಂತ ಅವ್ರಿಗೆ ಕಳಿಸ್ದೆ. ನೋಡಿ ಸತಾಯಿಸ್ತಾನೆ ಊಟ ಮಾಡಕ್ಕೆ, ತುಂಬ ಅಂದರೆ ತುಂಬ ಸತಾಯಿಸ್ತಾನೆ. ಊರಿಗೂ ಬಂದ್ಮೇಲಂತೂ ಇನ್ನೂ ಸತಾಯಿಸ್ತಾನೆ. ಎಸ್, ಊರಂತಂದ್ರೆ ನೆನಪಾಯ್ತು ನನಗೆ. ನಮ್ಮ ಊರು ಬಂದು ಹೊಸಪೇಟೆ. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಹೊಸಪೇಟೆಯಲ್ಲೇ. ನನ್ನ ಮದುವೆ ಆಗಿದ್ದು ಕೂಡ ಹೊಸಪೇಟೆಯಲ್ಲೇನೆ. ಆದರೆ ಹುಡುಗ ಮಾತ್ರ ಚಿತ್ರದುರ್ಗದವರು. ಸೊ ನಮ್ದು ಹೊಸಪೇಟೆ, ಅವ್ರದ್ದು ಚಿತ್ರದುರ್ಗ. ಇಲ್ಲಿರೋದು ಬೆಂಗಳೂರಲ್ಲಿ ನಾವು. ದುಡ್ಕೊಂಡು ತಿಂತಿರೋದು ಬೆಂಗಳೂರಲ್ಲಿ. ಹೀಗಿತ್ತು ನಮ್ಮ ಕಿರು ಪರಿಚಯ. ಎಸ್, ಬನ್ನಿ ನೋಡಿ ಎಷ್ಟು ಸತಾಯಿಸ್ತಿದ್ದಾನೆ ಅವನು ಊಟ ಮಾಡೋಕ್ಕೆ ಅಂತ. ಓ ಗಾಡ್! ಈ ಮಕ್ಕಳು ಊಟ ಮಾಡೋದ್ರಲ್ಲಿ ತಲೆನೋವು ಅಂದರೆ ಇದೆ ನನಗೆ. ಇನ್ಯಾವುದ್ರಲ್ಲೂ ಅವ್ನು ಹಠ ಮಾಡಲ್ಲ. ಊಟ ಮಾಡೋದ್ರಲ್ಲೇ ಇಷ್ಟೊಂದು ಹಠ ಮಾಡೋದು. ಸ್ಕೂಲಿಗೆ ಹೋಗಕ್ಕೆ ಹಠ ಮಾಡಲ್ಲ, ಎಂಥದಕ್ಕೂ ಹಠ ಮಾಡಲ್ಲ, ಊಟನೇ. ಸೊ ನಮಗಿದೊಂದು ದೊಡ್ಡ ಟಾಸ್ಕ್. ಎಸ್, ಊಟ ಮಾಡಿಸಿದ್ದಾಯ್ತು, ಅವನಿಗೆ ಬಾಕ್ಸಿಗೆ ರೆಡಿ ಮಾಡಬೇಕಲ್ವಾ. ಸೊ ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ. ಶೇಂಗಾ ಹೋಳಿಗೆ ತೊಗೊಂಬಂದಿದ್ದೆ ಊರಿಂದ. ಸೊ ಅದನ್ನೇ ಹಾಕ್ಕೊಡ್ತಾ ಇದ್ದೀನಿ. ಅವ್ನು ತಿಂತಾನೆ, ಅವ್ನಿಗೆ ಇಷ್ಟ ಆಗಿದೆ ಅಂತ ಗೊತ್ತಾಯ್ತು ನನಗೆ. ಏನಕ್ಕೆ ಅಂದರೆ ಅವ್ನು ಉಳಿಸ್ಕೊಂಬರಲ್ಲಲ್ವಾ. ಸೊ ಹಾಗಾಗಿ ಇಷ್ಟ ಆಗಿದೆ, ಕ್ಲಿಯರ್ ಮಾಡಿ ತುಂಬ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾನೆ ಅಂತ ಹಾಕಿದ್ದೀನಿ. ನೋಡೋಣ ಏನು ಮಾಡ್ತಾನೆ ಅಂತ. ಎಸ್, ರೆಡಿ ಆಗ್ತಾ ಇದ್ದಾನೆ, ಮಾಡ್ತಾ ಇದ್ದೀನಿ. ಅದ್ರ ಬೇರೆ ತುಂಬ ಗಾಳಿ ಆಚೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಹಾಗಾಗಿ ಮಕ್ಕಳಿಗೆ ಈ ವೆದರ್‌ಗೆ ಬೇಗ ಹುಷಾರಿಲ್ದಂಗೆ ಆಗುತ್ತೆ. ಈ ಶೀತ, ಜ್ವರ. ಅದಕ್ಕೆ ಸ್ವಲ್ಪ ಅವನಿಗೆ ನಾನು ತುಂಬ ವಾರ್ಮ್ ಆಗಿಟ್ಟಿರ್ತೀನಿ. ಸ್ಕೂಲಿಗೆ ಕಳಿಸ್ಬೇಕಾದ್ರೂ ಕೂಡ ಅವನಿಗೆ ಸ್ವಲ್ಪ ಟೋಪಿ ಹಾಕಿ ಕಳಿಸ್ತೀನಿ. ಏನಕ್ಕಂದರೆ ಗಾಳಿಗೆ ಶೀತ ಆಗಬಾರ್ದಲ್ವಾ. ಸೊ ಹಾಗಾಗಿನೇ ನೋಡಿ. ಸುಮ್ಮನೆ ಹೋಗ್ತಾನೆ, ಹಠ ಮಾಡಲ್ಲ ಸ್ಕೂಲಿಗೆ ಹೋಗ್ಬೇಕಂದ್ರೆ. ಎಸ್, ನಾನು ಹೋಗಿ ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀನಿ. ಒನ್ಸ್ ಬಿಟ್ಟು ಬಂದಾದಮೇಲೆ ನಂದು ಬ್ರೇಕ್‌ಫಾಸ್ಟ್ ಆಗಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಬೆಳಿಗ್ಗೆಯಿಂದ ನಾನು ಕಾಫಿ ಕೂಡ ಕುಡ್ದಿದ್ದಿಲ್ಲ. ಒಂದೇ ಸರಿ ಬ್ರೇಕ್‌ಫಾಸ್ಟ್ ಮಾಡ್ಕೊಂಡಾದ್ಮೇಲೆನೇ ಕಾಫಿ ಕುಡಿಯೋಣ ಅಂತ ಅದನ್ನೇ ಮಾಡ್ತಾ ಇದ್ದೀನಿ. ಇಲ್ಲಾಂದಿದ್ರೆ ನಾನು ಒಂದ್ಸರಿ ಬೆಳಿಗ್ಗೆ ಆಗ್ಬಿಡ್ತಿತ್ತು ಕಾಫಿ. ಇವತ್ತು ಲೇಟ್. ಎಸ್, ಕಾಫಿ ಮಾಡ್ಕೊಂಡು ಕುಡ್ದಾದ್ಮೇಲೆ ಗೊತ್ತಲ್ವಾ, ಇಡ್ಲಿ ಮಾಡಿದ ದಿನ ಮಾತ್ರ ಪಾತ್ರೆ ಇರುತ್ತೆ ಅಂದರೆ ಅಷ್ಟೊಂದು ಆಗ್ಬಿಡುತ್ತೆ. ನನಗೆ ಇಷ್ಟನೇ ಆಗಲ್ಲ ಇಡ್ಲಿ ಮಾಡೋದು. ಏನಕ್ಕೆ ಅಂತಂದರೆ ತೋಜಗೋಸ್ಕರ ಮಾಡೋದು. ಅವನಿಗಿಷ್ಟ ಇಡ್ಲಿ. ಸೊ ಹಾಗಾಗಿ ಅವನಿಗೋಸ್ಕರನೇ ಮಾಡೋದು. ಪಾತ್ರೆ ತಿಕ್ಕಕ್ಕೆ ಇಷ್ಟ ಆಗಲ್ಲ. ಏನಕ್ಕಂದ್ರೆ ಅವ್ರ ಆಸೆ ಬಿದ್ಬಿಡುತ್ತೆ. ಇಡ್ಲಿ ಪಾತ್ರೆ ಯಾರು ತಿಕ್ತಾರೆ? ಬೇಜಾರಲ್ವಾ? ನಿಮಗೂ ಹಾಗೆ ಅಲ್ವಾ ಅನ್ಸೋದು? ಎಸ್, ನನಗೂ ಅದೇ ಥರನೇ ಅನಿಸುತ್ತೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ಆಯಿತು. ಸೊ ಈ ಕರಿಬೇವು ಕೊತ್ತಂಬರಿ ತಂದಿಟ್ಟಿದ್ದು ಹಾಗೆ ಇತ್ತು. ಸೊ ಅದನ್ನು ಕೂಡ ಕ್ಲೀನ್ ಮಾಡಿ ಸೋಸಿ ಡಬ್ಬದಲ್ಲಿ ಹಾಕಿಡೋಣ ಅಂತ ಆ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಕೆಲಸನೂ ಆಯಿತು. ಪಾತ್ರೆ ತಿಕ್ಕಿಟ್ಟಿದ್ದು ನೀಟಾಗಿ ಜೋಡಿಸಿ ದಬ್ಬಾಕೋಣ ಅಂತ ಅದನ್ನು ಮಾಡ್ತಾ ಇದ್ದೀನಿ. ಅವ್ನು ಸ್ಕೂಲ್ಗೆ ಹೋದಾಗೆ ನಾನು ಮಾಡ್ಕೋಬೇಕು. ಅವ್ನು ಮನೇಲಿದ್ದಾಗ ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ. ಈವನ್ ಅವ್ನು ಮಲ್ಕೊಂಡಿದ್ದಾಗ ಕೂಡ ಮಾಡೋಣ ಅಂತಂದರೆ ಸೌಂಡಿಗೆ ಎದ್ಬಿಡ್ತಾನೆ. ಸೊ ಹಾಗಾಗಿ ಅವ್ನು ಸ್ಕೂಲಿಗೆ ಹೋದಾಗ ಎಲ್ಲ ಕೆಲಸ ಮಾಡಿಕೊಂಡು ಅಷ್ಟೊತ್ತಿಗೆ ಒಂದು 11:45, 11:30 ಆಗಿತ್ತು. ಸೊ ಹಾಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡಿ. ಮನೇಲಿದ್ರೆ ನಂದು 3 ಸರ್ತಿ ಆಗಿಬಿಡುತ್ತೆ ಟೀ, ಕಾಫಿ. ಸೊ ಟೀ ಮಾಡ್ಕೊಂಡು ಕುಡ್ದಿದ್ದಾಯಿತು. ಅವನಿಗೆ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದಿದ್ದು ಆಯಿತು. ಈ ಮಕ್ಕಳು ಸ್ಕೂಲಿಗೆ ಹೋದ್ಮೇಲಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಹಠ ಮಾಡೋದು, ಚಾಕ್ಲೇಟ್ ಬೇಕು ಅಂತ. ಬೇರೆ ಮಕ್ಕಳನ್ನ ನೋಡ್ತಾರೆ. ನಾವು ಮನೆಯಲ್ಲಿ ಕಲಿಸಿಲ್ಲ ಅಂದರೂ ಕೂಡ ಆಚೆಗಡೆ ನೋಡಿ ನನಗೂ ಚಾಕ್ಲೇಟ್ ಬೇಕು, ನೀ ಚಾಕ್ಲೇಟ್ ಕೊಡಿ ಅಂತ ಹಠ ಮಾಡಿದ್ದವನು. ಇಲ್ಲ ಅಂದರೆ ಇನ್ನು ಇಷ್ಟು ಹಠ ಮಾಡಲ್ಲ. ಸೊ ಬಾಕ್ಸ್ ಒಂದು ಉಳಿಸ್ಕೊಂಬಂದಿದ್ದ ಒಂದು ಪೀಸು. ಸೊ ಅದನ್ನು ತಿಂದ್ಬಿಡು ಅಂತ ತಿನ್ನಿಸ್ತಾ ಇದ್ದೀನಿ. ತಿನ್ನಿಸಿ ಒಂದು 12:40 ಹಂಗಾಗಿತ್ತು. ಮಲ್ಕೋ ಹೋಗು ಅಂತ ಮಲಗಿಸ್ತಾ ಇದ್ದೀನಿ ನೋಡಿ.
ಅವ್ನು ಮಲ್ಸ ನಾನು ಕೂಡ ಅವನ ಜೊತೆ ಮಲ್ಕೊಂಡೇ ಬಿಟ್ಟೆ ಇವತ್ತು. ಸೊ ಮಲ್ಕೊಂಡಿದ್ದಾದ್ಮೇಲೆ ಒಂದು 3 ಗಂಟೆ ಆಗಿತ್ತು. ಸೊ ಊಟ ಮಾಡಿಸ್ಬೇಕಲ್ವಾ, ನೋಡಿ ಊಟ ಮಾಡಿ ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ಹೇಳಿ ರಸಮ್ ಮಾಡಿದ್ದು, ಇದಕ್ಕೆ ಮಧ್ಯಾಹ್ನಕ್ಕೂ ಆಗ್ಬಿಡುತ್ತೆ ಅಂತ. ಇಲ್ಲ ಅಂದರೆ ಮತ್ತೆ ನಾನು ಮಧ್ಯಾಹ್ನಕ್ಕೂ ಏನಾದರೂ ಮಾಡಬೇಕಿತ್ತು. ಅದರಲ್ಲೂ ವೆದರ್ ಕೂಡ ಕೋಲ್ಡ್ ಇರುತ್ತಲ್ವಾ, ರಸಮ್ ಚೆನ್ನಾಗಿ ಮಕ್ಕಳಿಗೆ ಅಂತ ರಸಮ್ ಮಾಡಿದ್ದಾಯಿತು. ಅದು ಒಂದು ರೀಸನ್ ರಸಮ್ ಮಾಡಿದ್ದು. ಎಸ್, ಊಟ ಮಾಡಿಸ್ದೆ. ಊಟ ಮಾಡಿಸಾದ್ಮೇಲೆ ನಾನು ಊಟ ಮಾಡಬೇಕಲ್ವಾ, ನನಗೆ ರೈಸ್ ತಿನ್ನೋಕೆ ಇಷ್ಟ ಆಗಲ್ಲ. ಹಾಗಾಗಿ ದೋಸೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ ನೋಡಿ. ನನಗೆ ರೈಸ್ ಇಷ್ಟನೇ ಇಲ್ಲ ರೀ. ನಾರ್ಮಲಾಗಿ ಚಪಾತಿ, ದೋಸೆ ಈ ಥರ ಎಷ್ಟು ಸರಿ ಆದರೂ ಕೂಡ ಆರಾಮ್ಸೆ ತಿಂತೀನಿ. ದೋಸೆ ತಿನ್ನೋಕ್ಕಾಗಲ್ಲ. ಸೊ ನಾನು ಊಟ ಮಾಡೋತ್ತಿಗೆ ಒಂದು 4 ಗಂಟೆ ಆಗೇ ಬಿಟ್ಟಿತ್ತು. ಊಟ ಮಾಡಿ ಅಗೇನ್ ಈವ್ನಿಂಗ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ. ಕಸ ಅಂದು ಸೊ ಡೈಲಿ ನಾನು 2 ಟೈಮ್ಸ್ ಕಸನ ನೆಲ ಒರೆಸ್ತೀನಿ. ಯಾಕಂದರೆ ಇವನು ಇರ್ತಾನಲ್ವ, ಇನ್ಫೆಕ್ಷನ್ ಆಗಬಾರ್ದು ಅಂತ. ಕೆಲಸ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ನನ್ನ ಟೈಮ್ ಲಾಗಿನ್ ಆಗಿತ್ತು. ಸೊ ಲಾಗಿನ್ ಕೂಡ ಆಗಿ ನನಗೆ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ವಿನಯ್ ಕೂಡ ಬಂದಿದ್ದರು. ಸೊ ಹಾಲು ಬಿಸಿ ಮಾಡಿಕೊಟ್ಟಿದ್ದೆ ತೋಜೋಗೆ, ನೀವು ಕುಡಿಸ್ತಾ ಇರಿ, ನಾನು ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಸೊ ಟೀ ಕೂಡ ಆಯಿತು, ಅವ್ರಿಗೆ ಕೊಡ್ತಾ ಇದ್ದೀನಿ ನೋಡಿ. ಸೊ ಅವ್ರು ಹಾಲು ಕುಡಿಸ್ತಾ ಇದ್ದಾರೆ, ಹಾಗೆ ಅವ್ರಿಗೂ ಟೀ ಮಾಡಿಕೊಟ್ಟಿದ್ದು ಆಯಿತು. ನಾವು ಟೀ ಮಾಡ್ಕೊಂಡು ಕುಡಿದು ನನ್ನ ಕೆಲಸ ನಾನು ಕಂಟಿನ್ಯೂ ಮಾಡಿಕೊಂಡೆ. ಅವರೇನು ಅಂತಂದರೆ ಈವ್ನಿಂಗ್ ಬಂದು ಅವ್ನದು ಹೋಮ್ವರ್ಕ್ ಏನೇನು ಇದ್ದರೆ, ಓದ್ಸೋದು ಏನೇನು ಇದ್ದರೆ ಅವರೇ ಮಾಡಿಸ್ತಾರೆ. ಬೆಳಿಗ್ಗೆಯಿಂದ ಈವ್ನಿಂಗ್ವರೆಗೂ ನಾನು ನೋಡ್ಕೊಂಡಿರ್ತೀನಿ. ನಂದು ನೈಟ್ ಶಿಫ್ಟ್ ಆಗಿರೋದ್ರಿಂದ ನಾನು ಈವ್ನಿಂಗಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಲ್ವಾ. ಸೊ ಹಾಗಾಗಿ ಈವ್ನಿಂಗ್ ಟೈಮಲ್ಲೆಲ್ಲ ಅವರೇ ಅವನ್ನ ನೋಡ್ಕೊಳ್ಳೋದು, ಓದಿಸೋದು, ಮಾಡೋದು, ಏನಾರ ಸ್ಕೂಲಿಂದ ಏನೇನಿದ್ರೆ ಏನಿದ್ರು ಅವರೇ ಮಾಡಿಸ್ತಾರೆ. ಸೊ ಅವ್ರ ಮಾತು ಕೇಳಲ್ಲ ಅವನು, ಅಂದರೂ ಏನು ಮಾಡೋಕ್ಕಾಗಲ್ಲ. ನಿಧಾನವಾಗಿ ಅಭ್ಯಾಸ ಮಾಡಿಸ್ಬೇಕಲ್ವಾ. ಸೊ ಪ್ಯಾಂಪರ್ ಮಾಡ್ಬೇಕು ಮಕ್ಕಳಿಗೆ, ಸಿಕ್ಕಾಪಟ್ಟೆ ಪ್ಯಾಂಪರಿಂಗು ನೋಡಿ. ಹಾಗೂ ಹಿಂಗೂ ಮಾಡಿ ಅವ್ರ ಹತ್ರ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ 8 ಗಂಟೆ ಆಗೇ ಬಿಟ್ಟಿತ್ತು. ಸೊ ಹಾಗಾಗಿ ಗಂಜಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. ರಾತ್ರಿ ಕಂಪಲ್ಸರಿ ನಾನು ಅವನಿಗೆ ರಾಗಿ ಗಂಜಿ ಕೊಟ್ಟೇ ಕೊಡ್ತೀನಿ. ಏನಂದರೆ ಮಕ್ಕಳಿಗೆ ದಿನಕ್ಕೆ ಒಂದು ಸರ್ತಿ ರಾಗಿ ಕೊಡಲೇಬೇಕಂತಂದು, ಬೋನ್ಸಿಗೆ ತುಂಬ ಒಳ್ಳೆಯದಂತೆ. ಸೊ ಹಾಗಾಗಿ ರಾಗಿ ಗಂಜಿ ಮಾಡಿ ಕೊಟ್ಟೆ. ಅವರು ತಣ್ಣಗೆ ಮಾಡಿ ಊಟ ಮಾಡಿಸೋಣ ಅಂತಂದರೆ ಅವ್ನು ರೆಡಿನೇ ಇಲ್ಲ ಅವ್ರ ಜೊತೆ ತಿನ್ಸೋಕ್ಕೆ. ಸೊ ಫೈನಲಿ ನಾನೇ ಹೋದೆ ಊಟ ಮಾಡಿಸೋಣ ಅಂತ. ನೋಡಿ ಅವ್ರು ಇಟ್ಕೊಂಡಿದ್ದಾರೆ, ನಾನು ಮಾಡಿಸ್ತಾ ಇದ್ದೀನಿ, ಬಡಿಸ್ಕೊಂಡಿರ್ತಾನೆ ಸರಿಗೆ. ಸೊ ಮತ್ತೆ ಪ್ಯಾಂಪರಿಂಗ್ ಸ್ಟಾರ್ಟ್. ಸಮಾಧಾನ ಮಾಡಬೇಕಲ್ವಾ, ಫುಲ್ಲು ಸಮಾಧಾನ ಮಾಡಿಸಿ ನಿಧಾನವಾಗಿ ಊಟ ಮಾಡಿಸ್ತಾ ಇದ್ದೀನಿ. ಹೀಗಿರುತ್ತೆ ನೋಡಿ ನಮ್ಮದು ಡೇ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೂ ಮೋಟಿವೇಟ್ ಆಗುತ್ತಲ್ವಾ ವಿಡಿಯೋ ಮಾಡೋಕ್ಕೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ನೋಡಿ ಊಟ ಮಾಡಿಸ್ತಾ ಇದ್ದೀನಿ. ಅವ್ನಿಗೆ ಊಟ ಮಾಡಿಸಿದ್ರೆ 9 ಗಂಟೆ ಆಗಿಬಿಟ್ಟಿತ್ತು. ನನಗೂ ಒಂದು ಕಾಲ್ ಇತ್ತು. ಸೊ ಹಾಗಾಗಿ ನಾನು ಹೋಗೋಣ ಕಾಲ್ ಅಟೆಂಡ್ ಮಾಡೋಣ ಅಂತ ಹೋದೆ. ಅವರಪ್ಪನೇ ಲಾಸ್ಟಿಗೆ ಊಟ ಮಾಡಿಸಿ ಮಲಗಿಸೋ ಕರ್ಕೊಂಬರ್ತಿದ್ದಾರೆ ನೋಡಿ. ಹೀಗಿರುತ್ತೆ ನಮ್ಮ ಡೇ ರುಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.